ನಮಸ್ಕಾರ ವೀಕ್ಷಕರೇ, ಸಮಸ್ತ ನಾಡಿನ ಜನತೆಗೆ ನಮ್ಮ ಧನಶ್ರೀ ವಾಹಿನಿ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಇವತ್ತಿನ ದಿವಸ ನಮ್ಮ ವಾಹಿನಿಯಲ್ಲಿ ಹೊಸದೊಂದು ಕಾರ್ಯಕ್ರಮ. ಅದೇನೆಂದರೆ ಆಗಸ್ಟ್ 15 ನಾವೆಲ್ಲರೂ ಸಂಭ್ರಮದಿಂದ ಸಂತಸದಿಂದ ನಮ್ಮ ಸ್ವತಂತ್ರ ದಿನವನ್ನು ಆಚರಿಸುತ್ತೇವೆ. ನಮ್ಮ ರಾಷ್ಟ್ರದ ದೊಡ್ಡ ಹಬ್ಬ ಆಗಸ್ಟ್ 15. ಈ ಹಿನ್ನೆಲೆಯಾಗಿ ಹಾಗಾದರೆ ಸ್ವತಂತ್ರ ಹೆಂಗೆ ಬಂತು ನಮಗೆ? ಆ ಸ್ವತಂತ್ರದಲ್ಲಿ ಎಷ್ಟು ಜನ ಮಡಿದ್ರು, ಎಂತೆಂಥ ಸಮಸ್ಯೆಗಳನ್ನು ಎದುರಿಸಿದರು ನಾವೆಲ್ಲ ಕೇಳಬೇಕಲ್ಲ, ನೀವೆಲ್ಲ ನೋಡ್ಬೇಕಲ್ಲ. ಹಾಗಾದರೆ ಯಾರ್ಯಾರು ಪಾಲ್ಗೊಂಡಿದ್ರು ಅಂಥವ್ರ ಪೈಕಿ ಯಾರ್ಯಾರು ನಮ್ಮನ್ನ ಅಗಲಿದ್ರು, ಇದು ನಮ್ಗೆ ಗೊತ್ತಾಗಬೇಕಾದ್ರೆ ಹೇಗೆ ಗೊತ್ತಾಯಿತು ಅಂತಂದರೆ, ನಮ್ಮಲ್ಲೇ ಮೂಲತಃ ಜನಪದ ಕಲಾವಿದರು. ಈ ಜನಪದ ಕಲಾವಿದರು ಅವ್ರದ್ದು ಒಂದು ಹೋರಾಟ. ಯಾರ್ಯಾರು ಈ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಳ್ತಾ ಇದ್ರಲ್ಲ, ಆ ಪಾಲ್ಗೊಳ್ತಿದ್ದವ್ರನ್ನೆಲ್ಲ ನೋಡಿಕಾದ್ರೆ ನಮ್ಮ ಜನಪದ ಕಲಾವಿದರು ಹಾಡು ಕಟ್ಟಲಿಕ್ಕೆ ಶುರು ಮಾಡಿದರು. ಲಾವಣಿ ಗೀತೆಗಳನ್ನ ಬರೆದ್ರು. ಅಂಥ ಲಾವಣಿ ಗೀತೆಗಳು ಈಗ ತಮ್ಮ ಮುಂದೆ ನಮ್ಮ ಜನಪದ ಖ್ಯಾತ ಕಲಾವಿದರಾದಂಥ ನಮ್ಮ ಹಾವೇರಿಯ ಚಿಕ್ಕಲಿಂಗದಡಿಯ ಹನುಮಂತಪ್ಪ ಧಾರವಾಡ ಇವರಿಂದ ನಮ್ಮ ಸ್ವತಂತ್ರ ಸಂಗ್ರಾಮದ ಲಾವಣಿ ಗೀತೆಗಳು ಈಗ ನಿಮ್ಮ ಮುಂದೆ. ಮೊದಲು ಹಾಡುವ ಹಾಡು ಲಾವಣಿ ಗೀತೆ ಯಾವುದು ಅಂತಂದರೆ, ನಮ್ಮ ಸ್ವತಂತ್ರ ಸಂಗ್ರಾಮದಾಗ ನಮ್ಮ ಮೈಲಾರ ಮಹದೇವಪ್ಪ, ವೀರಯ್ಯ ಹಿರೇಮಠ್, ತಿರುಕಪ್ಪ ಮಡಿವಾಳ ಇವರೆಲ್ಲ ಎಷ್ಟೊಂದು ಶ್ರಮ ವಹಿಸಿದ್ರು, ಎಷ್ಟೊಂದು ಕಷ್ಟಪಟ್ಟರು. ಆ ಹೋರಾಟ ಎಷ್ಟೊಂದು ದುಃಖಮಯವಾಗಿತ್ತು. ಎಂಥ ಸಂಕಟ ಬಂದರೂ ನನ್ನ ದೇಶ ನನ್ನ ಜನ ಬಿಡಲಾರೆ, ನಾನು ಬಿಟ್ಟುಕೊಡಲಾರೆ ಎಂದು ಬ್ರಿಟಿಷರ ವಿರುದ್ಧ ಎಷ್ಟೊಂದು ಹೋರಾಟ ಮಾಡಿದರು ಅಂತಂದರೆ, ಆ ಹೋರಾಟವನ್ನು ನಾವು ನಮ್ಮ ಲಾವಣಿ ಗೀತೆಯಲ್ಲಿ ಕೇಳಿದರೆ ನಮಗೂ ನಿಮ್ಗೆ ಅರ್ಥ ಆಗುತ್ತೆ. ಅಂಥ ಒಂದು ನಮ್ಮ ವೀರ ಮೈಲಾರ ಮಹದೇವಪ್ಪನವರು ಮತ್ತು ತಿರುಕಪ್ಪ ಮಡಿವಾಳ, ವೀರಯ್ಯ ಹಿರೇಮಠರು ಹೊಸರಿತ್ತಿ ಇರುಬತ್ತಿನ ದೇವಸ್ಥಾನದಾಗ ಹಪ್ತೆ ಹೊಡೆಯುವ ಸಂದರ್ಭದಲ್ಲಿ ಆ ಬ್ರಿಟಿಷರ ಗುಂಡಿಗೆ ಪ್ರಾಣ ಕೊಟ್ಟಲ್ಲ, ನಿಜಕ್ಕೂ ನಮಗೆ ಇವತ್ತಿಗೂ ಕಣ್ಣೀರು ಬರುತ್ತೆ. ಅಂಥ ಪ್ರಸಂಗನ ಇಂಥ ನಮ್ಮ ಹನುಮಂತಪ್ಪ ದಾಡವರು ಲಾವಣಿ ಗೀತೆ ಹೇಳಿದಾಗ ನಿಜಕ್ಕೂ ನಮಗೆ ರೋಮಾಂಚನ ಆಗುತ್ತೆ. ಹಾಗಾದರೆ ಆ ಒಂದು ಲಾವಣಿ ಗೀತೆಯನ್ನು ಈಗ ನೀವು ಕೇಳೋಣ. ಕಾಲ್ತಂದು ಕಳಕೊಂಡ ಕಾಮಿನಿಯಂತೆ ಭಾರತ ಆಗುವುದು ಕಣ್ಣೀರ, ಶಾಂತಿ ಸಮರದಲ್ಲಿ ಗುಂಡಿ ನೇಟಿಗೆ ಮಡಿದ ಮಹದೇವಪ್ಪ ಮೈಲಾರ, ಶಾಂತಿ ಸಮರದಲ್ಲಿ ಗುಂಡಿ ನೇಟಿಗೆ ಮಡಿದ ಮಹದೇವಪ್ಪ ಮೈಲಾರ, ಕರಿನಾಡಿನ ಕರವೀರ ಕೇಸರಿಯ ನೆನಪಿರಲೆನ್ನುತ್ತ ನಿರಂತರ ಬರೆದನ್ನು ಲಾವಣ್ಯಕಾರನು ಹರಡಿದ ಹಾಡಲಿ ನಾನಾತರ, ಕುಂಟನು ಬಂಟನು ಸಾತ್ವಿಕರೊಳಗೆ ಸರ್ದಾರ, ದಿಟ್ಟನ ಹೆಸರನ್ನು ಹುಟ್ಟಿದ ಖುಷಿಗೆ ಇಟ್ಟರು ಉಪಕಾರ, ಗಡಿ ತಾಲೂಕಿನ ಪೈಕಿ ಐತಿ ಕೇಳಿ ನಳ್ಳಿ ಕನಹಳ್ಳಿ ಹೆಸರ ಮೋಟೆ ಬೆನ್ನೂರ ಎಂಬಲ್ಲಿ ಜನಿಸಿದನು ನಮ್ಮ ಮಹಾವೀರ ರವೀರನು ಅಲ್ಲಿ, ಬಿತ್ತಿ ಜಗತ್ತಿಗೆ ಅನ್ನವನ್ನಿತ್ತುವ ರೈತರು ಹುಟ್ಟಿದ ಗಂಭೀರ, ಶಾಂತಿ ಸಮರದಲ್ಲಿ ಗುಂಡಿ ನೇಟಿಗೆ ಮಡಿದ ಮಹದೇವಪ್ಪ ಮೈಲಾರ, ಶಾಂತಿ ಸಮರದಲ್ಲಿ ಗುಂಡಿ ನೇಟಿಗೆ ಮಡಿದ ಮಹದೇವಪ್ಪ ಮೈಲಾರ. ಸಣ್ಣವನಿರುತ್ತೀರ ಶಾಲೆಗೆ ಹೋದರೆ ಸ್ವತಂತ್ರ ವೀರನ ಚರಿತೆಯನ, ಬಣ್ಣದ ಮಾತಿಗೆ ಕಣ್ಣನ್ನು ಎತ್ತದೆ ಓದುವ ಆಶಯ ನಿಟ್ಟಿದ್ದನ, ಆ ಸ್ವತಂತ್ರ ಮಹಾಸ್ವತಂತ್ರ ಸ್ವತಂತ್ರ ಮುಸುಗಿತು ಅವನನ್ನ, ಮಾದೇವಣ್ಣನ ನಾಡಿಯ ರಕ್ತವು ಬಳಸಿತು ಆ ಮಹಾಮಂತ್ರವನ, ಆರ್ಯರ ಕಾಲದ ಭಾರತ ಸಿರಿಯನ್ನು ನೆನೆಯುತ್ತ ಮನದೋಳು
ಗುಡಿ ಮೀಸೆಯ ತೀಡುತ್ತ ಶಾಂತಿ ಕಾಳಗೆ ಹೊರಟ ಸತ್ಯ ಸಿದ್ದಮ್ಮನ ಕೂಡಿಕೊಂಡು ಸಾಬರ್ಮತಿ ಕಂಡ ಮಹಾತ್ಮರ ಶಾಂತಿ ಸಮರದಲ್ಲಿ ಗುಂಡಿ ನೇಟಿಗೆ ಮಡಿದ ಮಾಲೆ ಒಬ್ಬ ಮೈಲಾರ ಒಳ್ಳೆ ಮಾತಿನೊಳ ಹಳ್ಳಿಯ ಜನರಿಗೆ ಕಲಿಸಿದ ನೂರು ಅದಾವ ಪರಿ ಕೊಳ್ಳುವ ಜನರಿಗೆ ಉತ್ತಮ ಖಾದಿಯ ನೆನೆಸಿದ ಸ್ವತಃ ತಯ್ಯಾರಿ ಉತ್ತಮ ಮಾದೇವಣ್ಣನ ಕೀರ್ತಿಯು ಹರಡಿದ್ದ ಸುತ್ತ ತರದಾಗಿ ಸತ್ಯಾಗ್ರಹದೋಳಿ ಎತ್ತಿದ ಕೈ ಜನ ಪ್ರೇಮವು ಬೆಳೆಸಿದ್ದು ಮಿತಿ ಮೀರಿ ಮಲ್ಲ ಸಜ್ಜನ ಜಗ ಚಟ್ಟಿಯಂತೆ ಮೈ ಕಟ್ಟು ಇಟ್ಟು ಪೈಲ್ವಾನ ಸರಿ ಬಲದೊಳು ಭೀಮ ಕಳೆಯೊಳು ಕಾಮ ಚಲ ತೊಟ್ಟರ ಅಭಿಮಾನ್ಯ ಸರಿ ಧರವೊಂದು ಕಾಂಗ್ರೆಸ್ಸಿನ ಕೆಲಸದೊಳಗೆ ಬರುವುಕು ಧರವೊಂದು ಕಾಂಗ್ರೆಸ್ಸಿನ ಕೆಲಸದೊಳಗೆ ಬರುವುಕು ಸರ್ಕಾರದ ಬೆದರಿಕೆ ಹಾಕಲೆಂದೇ ಅವಸಪ್ಪು ನೀರು ಬರುತ್ತಿದೆ ಕಣ್ಣಿಗೆ ಬಂದರಾತನ ನೆನಪು ಶಾಂತಿ ಅಹಿಂಸೆ ಕರ್ನಾಟಕದೊಳಗೆತ್ತಿದ ಬೀಜವ ಸುಕುಮಾರ ಶಾಂತಿ ಸಮರದಲ್ಲಿ ಗುಂಡಿ ನೇಟಿಗೆ ಮಡಿದ ಮಾಲೆ ಒಬ್ಬ ಮೈಲಾರ ದೇಶ ಹಿತದ ಕರಿದಾಸನೆಂದು ಸಹವಾಸ ಮಾಡಿದರು ಜನಮಸ್ತ ದೇಶಭಕ್ತ ಹೊಸ ಮನೀಷಿ ದಪ್ನವರು ಮಾದೇವನೊಳು ಪ್ರೀತಿ ಬಾಳಿರುತ್ತ ಅಷ್ಟರೊಳಗೆ ಮತ್ತೊಂದು ಕಾಂಗ್ರೆಸ್ಸಿನ ರಣಗಾಳಿ ಕೂಗಲು ಕೇಳಿಸಿತು ಆಗಸ್ಟ್ ತಾರೀಕು 9/42 ಚಾಲೆಂಜ್ ಅವರವದು ಪಾಸಾಯಿತು ಕೂಗಿದ ನಮ್ಮ ಮಹಾದೇವಣ್ಣನು ಹಾಕಿ ಕಾಶಿಯ ಪಡ್ಕೊಂಡು ಸಾಗಿರಿ ನೀರರ ಶಾಂತಿಯ ಕಾಳಗ ಮಾಡಲು ಸಿಕ್ಕಿದ ನಮಗೊತ್ತು ಕಟ್ಟಿಕೊಂಡ ಸಣ್ಣದೊಂದ ಟೋಳಿಯ ಮಹಾದೇವ ಭಟ್ಟ ಕಟ್ಟಿಕೊಂಡ ಸಣ್ಣದೊಂದ ಟೋಳಿಯ ಮಹಾದೇವ ಭಟ್ಟ ಒತ್ತು ಸಾಧಿಸಿ ನೂರಾರು ಚೌಡಿಯ ಸುಟ್ಟ ಇಷ್ಟಲ್ಲದೆ ಸರ್ಕಾರಿ ಹಣ ಲುಟಿಯುತ್ತ ಹೊರಟ ಸತ್ತು ಮಾಡಿದ ನೂರಾರು ಪೊಲೀಸರ ಬಂದೂಕ ಕಸದನು ಗಂಭೀರ ಶಾಂತಿ ಸಮರದಲ್ಲಿ ಗುಂಡಿ ನೇಟಿಗೆ ಮಡಿದ ಮಾರೆ ಒಬ್ಬ ಮೈಲಾರ ಸುಸ್ತನು ಮಾಡದೆ ರುಸ್ತು ಮನೆಗಳು ಹತ್ಯೆ ಹಣ ಲೂಟಿ ಮಾಡುತ್ತಲೇ ಮುತ್ತಿತು ಸರ್ಕಾರ ವಾರಂಟ್ ತೆಗೆದರು ಸಿಕ್ಕಲ್ಲಿ ಹಿಡಿಬೇಕೆನ್ನುತ್ತಲೇ ಇತ್ತ ಕೇಳಿತನ ಪತ್ಯ ಹತ್ತದಂತೆ ವೇಷವ ಬದಲಿಸಿ ಧೈರ್ಯದಲ್ಲಿ ಗೊತ್ತು ಮಾಡಿ ಹೆಬ್ಬಾಳವನ್ನತ್ತಿಯ ಹತ್ಯೆಯ ಹೊಡೆದನು ತೀರದಲ್ಲಿ ಮತ್ತೆ ಹೊರಟ ಹೊಸ ವ್ಯಕ್ತಿಯ ಹತ್ಯೆ ಹೊಡಿಬೇಕೆನ್ನುತ್ತ ಹರುಷದಲ್ಲಿ ಶಿಸ್ತಿನಿಂದ 10 ವೀರ್ಭಟರು ಇದ್ದರು ಆತನ ಸಂಗಡ ತವಕದಲ್ಲಿ ಹೊರಟರೋ ಊಡಿ ಜೋಡೆತ್ತಿನ ಬಂಡಿ ತವಕದಲ್ಲಿ ಹೊರಟರೋ ಊಡಿ ಜೋಡೆತ್ತಿನ ಬಂಡಿ ಅವಶಕನ ತೋರಿ ನಡೆದಾರಿಗೆ ಬಿದ್ದಿದ್ದು ಬಂಡಿ ಅವಶಕನ ಲೆಕ್ಕಿಸದೆ ಹೊಡೆದರು ಬಿದ್ದಿದ್ದು ಗಾಡಿ ಗಾತ ಕಾಣುತ್ತಿದೆ ಎಂದಿನ ಪ್ರಯಾಣವು ಬೇಡಂತ ಹೇಳುತ್ತ ಸ್ನೇಹಿತರ ಶಾಂತಿ ಸಮರದಲ್ಲಿ ಗುಂಡಿ ನೇಟಿಗೆ ಮಡಿದ ಮಾಲೆ ಒಬ್ಬ ಮೈಲಾರ ಮಾಡಿರಿ ಹಿಂದಕ್ಕ ಓಡದೆ ಭಾರತ ದೇಶದ ಹಿತಕ್ಕಾಗಿ ಚನ್ನಿಕ ವೀರನು ಶಾಂತಿಯಿಂದ ಮುನ್ನುಗ್ಗಿದ ಪೊಲೀಸರೆದುರಾಗಿ ಕನಿಕರವಿಲ್ಲದ ಕದ್ದು ಕುಳಿತನು ಗುಂಡಿಟ್ಟ ಪೊಲೀಸ ಬಲವಾಗಿ ಅಯ್ಯನ್ನದರೊಳಗೆ ಹೊತ್ತುಕೊಂಡು ಮಾರಾಯ್ತು ಗಾಯ ಕಂಡು ನೋಡಿ ಜನ ಹಾಕ್ಯಾರ ಕಣ್ಣೀರ ಹತ್ತು ಮಾದೇವನ ಮಹಿಮೆ ಕೇಳರಿ ಜನ ಮನವೆತ್ತು ನಾಟಿದ ಗುಂಡಿನ ಎಟ್ಟಿಗೆ ಮಣಿಯದ ಕಾಳಗ ನಡೆಸಿದ ಗರ್ಭೋರ ಶಾಂತಿ ಸಮರದಲ್ಲಿ ಗುಂಡಿ ನೇಟಿಗೆ ಮಡಿದ ಮಾಲೆ ಒಬ್ಬ ಮೈಲಾರ ನಿಷ್ಠಾವಂತ ಮಹಾದೇವನು ನಿಂತನು ಗಾಯದಿ ರಕ್ತವು ಸೋರುತ್ತಲೇ ಅಷ್ಟರೊಳಗೆ ಮತ್ತೊಂದು ಪಕ್ಷಿ ಬಂದು ನಟ್ಟಿದ್ದು ಎಲೆಯೊಳು ಜೋರಿನಲ್ಲಿ ಬರ್ಚಿಯನ್ನು ತಾಳಲಾರದೆ ಆಕ್ಷಣ ಬಿದ್ದನು ಭೂಮಿಯಲ್ಲಿ ಬಿಟ್ಟನು ಪ್ರಾಣವ ಗಾಂಧಿಯ ತತ್ವದಿ ಒಂದೇ ಮಾತ್ರ ಎನ್ನುತ್ತಲೇ ಮಡದಿ ಸಿದ್ದಮ್ಮನು ದುಃಖ ಮಾಡುತ್ತಳ ಕಾಂತನ ಬೋಧೆಯ ಎನ್ನಗಲಿ ಆಡಿದ ಮಾತನ್ನು ನಡೆಸಿದ ರಮಣನ ಕರ್ಕೊಂಡು ಹೋಗನಿನ ಸಂಗಡಲಿ ಗಳಿಸಿದನು ಕೀರ್ತಿಯನ್ನು ಜಗದೊಳಗಂತಿರ ತನಕ ಗಳಿಸಿದನು ಕೀರ್ತಿಯನ್ನು ಜಗದೊಳಗಂತಿರ ತನಕ ಕಳಕೊಂಡಿತು ಭಾರತ ತನ್ನಯ ಕೊರಳಿನ ಪದಕ ಅಡಿರಚ್ಚಿ ಸಮಸೈವ ಲಾವಣ್ಯ ಬರದನು ತಕ್ಕ ಹತ್ತರು ಬಾರನು ಸತ್ತರು ಬಾಲನು ಮತ್ತೆಲ್ಲಿಗೆ ಆಕರಿಸೂರ ಹತ್ತರು ಬಾರನು ಸತ್ತರು ಬಾಲನು ಮತ್ತೆಲ್ಲಿಗೆ ಆಕರಿಸೂರ ಶಾಂತಿ ಸಮರದಲ್ಲಿ ಗುಂಡಿ ನೇಟಿಗೆ ಮಡಿದ ಮಾಲೆ ಒಬ್ಬ ಮೈಲಾರ ಶಾಂತಿ ಸಮರದಲ್ಲಿ ಗುಂಡಿ ನೇಟಿಗೆ ಮಡಿದ ಮಾಲೆ ಒಬ್ಬ ಮೈಲಾರ ದಾರ್ಶನಿಕರ ನಾಡು ನಮ್ಮ ಹಾವೇರಿ. ಇಲ್ಲಿ ಎಂತೆಂಥ ಮಹಾಪುರುಷರು ಜನ್ಮ ತಾಳಿದ್ದಾರೆ. ನಮಗೇನಾದರೂ ಗೊತ್ತಾ?
ಬನ್ನಿ, ಹಾಗಾದರೆ ಅಂಥ ಮಹಾಪುರುಷರ ಕುರಿತು ನಮ್ಮ ಹನುಮಂತಪ್ಪ ಧಾರವಾಡರವರು ಈಗ ತಮ್ಮ ಗೀತೆಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ನಾವು ನೋಡೋಣ. ಹಾವೇರಿ ಜಿಲ್ಲೆ ನಮ್ಮದು, ಅಣ್ಣಯ್ಯ ಕರ್ನಾಟಕ ರಾಜ್ಯ ನಮ್ಮದು. ಹಾವೇರಿ ಜಿಲ್ಲೆ ನಮ್ಮದು, ಅಣ್ಣಯ್ಯ ಪುಣ್ಯ ಭರತ ಭೂಮಿ ನಮ್ಮದು. ದ್ವಾಪಾರ ಯುಗದೊಳಗೆ ಪಾಂಡವರು ಆಳಿ ಹೋದ, ದ್ವಾಪಾರ ಯುಗದೊಳಗೆ ಪಾಂಡವರು ಆಳಿ ಹೋದ ಆನಗಲ್ಲು ಇರುವ ಹಾವೇರಿ ಜಿಲ್ಲೆ ನಮ್ಮದು, ಕನ್ನಡದ ನಾಡು ನಮ್ಮದು. ಅಣ್ಣಯ್ಯ ಕರ್ನಾಟಕ ರಾಜ್ಯ ನಮ್ಮದು, ಕನ್ನಡದ ನಾಡು ನಮ್ಮದು. ಅಣ್ಣಯ್ಯ ಕರ್ನಾಟಕ ರಾಜ್ಯ ನಮ್ಮದು. ಸಂತ ಕವಿ ಶರೀಫ ಗುರುನಾಥ ಗೋವಿಂದ, ಸಂತ ಕವಿ ಶರೀಫ ಗುರುನಾಥ ಗೋವಿಂದ, ಕನಕದಾಸ ಹುಟ್ಟಿದ ಹಾವೇರಿ ಜಿಲ್ಲೆ ನಮ್ಮದು, ಕನ್ನಡದ ನಾಡು ನಮ್ಮದು. ಅಣ್ಣಯ್ಯ ಕರ್ನಾಟಕ ರಾಜ್ಯ ನಮ್ಮದು, ಕನ್ನಡದ ನಾಡು ನಮ್ಮದು. ಅಣ್ಣಯ್ಯ ಪುಣ್ಯ ಭರತ ಭೂಮಿ ನಮ್ಮದು. ವರಗುರು ಕುಮಾರೇಶ ಹಾವೇರಿಯ ಶಿವಬಸತ್ತ, ವರಗುರು ಕುಮಾರೇಶ ಹಾವೇರಿಯ ಶಿವಬಸತ್ತ, ಹುಡುಗರು ಕಾದರ ಲಿಂಗರು ಹುಟ್ಟಿದಂತ ಜಿಲ್ಲೆಯು ಹಾವೇರಿ ಜಿಲ್ಲೆ ನಮ್ಮದು. ಅಣ್ಣಯ್ಯ ಕರ್ನಾಟಕ ರಾಜ್ಯ ನಮ್ಮದು. ಅವಲೂರ ಸರ್ವಜ್ಞ ಅಂಬಿಗರ ಚೌಡಯ್ಯ, ಅವಲೂರ ಸರ್ವಜ್ಞ ಅಂಬಿಗರ ಚೌಡಯ್ಯ, ಪಂಚಾಕ್ಷರಿ ಗವಾಯಿಗಳು ಹುಟ್ಟಿದಂತ ಜಿಲ್ಲೆಯು ಹಾವೇರಿ ಜಿಲ್ಲೆ ನಮ್ಮದು. ಅಣ್ಣಯ್ಯ ಕರ್ನಾಟಕ ರಾಜ್ಯ ನಮ್ಮದು, ಹಾವೇರಿ ಜಿಲ್ಲೆ ನಮ್ಮದು. ಅಣ್ಣಯ್ಯ ಪುಣ್ಯ ಭರತ ಭೂಮಿ ನಮ್ಮದು. ಮೈಲಾರ ಮಹಾದೇವರು ಹಳ್ಳಿಕೇರಿ ಗುದ್ದಪ್ಪ, ಮೈಲಾರ ಮಹಾದೇವರು ಹಳ್ಳಿಕೇರಿ ಗುದ್ದಪ್ಪ, ಸಂಗೂರ ಕರಿಯಪ್ಪ ಜನ್ಮ ತಾಳಿದಂತ ಜಿಲ್ಲೆ ಹಾವೇರಿ ಜಿಲ್ಲೆ ನಮ್ಮದು. ಅಣ್ಣಯ್ಯ ಕರ್ನಾಟಕ ರಾಜ್ಯ ನಮ್ಮದು, ಹಾವೇರಿ ಜಿಲ್ಲೆ ನಮ್ಮದು. ಅಣ್ಣಯ್ಯ ಪುಣ್ಯ ಭರತ ಭೂಮಿ ನಮ್ಮದು. ಕೆ ಗೋಕಾಕರು ವಿದ್ವಾಂಸಗಳಗನಾಥರು, ಕೆ ಗೋಕಾಕರು ವಿದ್ವಾಂಸಗಳಗನಾಥರು, ಪುಟ್ಟರಾಜ ಗವಾಯಿಗಳು ಹುಟ್ಟಿದಂತ ಜಿಲ್ಲೆಯು ಹಾವೇರಿ ಜಿಲ್ಲೆ ನಮ್ಮದು. ಅಣ್ಣಯ್ಯ ಪುಣ್ಯ ಭರತ ಭೂಮಿ ನಮ್ಮದು, ಹಾವೇರಿ ಜಿಲ್ಲೆ ನಮ್ಮದು. ಅಣ್ಣಯ್ಯ ಕರ್ನಾಟಕ ರಾಜ್ಯ ನಮ್ಮದು, ಅಣ್ಣಯ್ಯ ಕರ್ನಾಟಕ ರಾಜ್ಯ ನಮ್ಮದು. ಹನುಮಂತಪ್ಪ ಧಾರವಾಡ ಅವರು 35-40 ವರ್ಷದಿಂದ ಈ ಕಲಾ ಸೇವೆ ಮಾಡ್ತಾ ಬಂದಿದ್ದಾರೆ. ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ, ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವರು ಮೂಲತಃ ಒಕ್ಕಲ್ತನ ಮಾಡ್ಕೊಂತ ಹವ್ಯಾಸಿ ಕಲಾವಿದರಾಗಿ, ಜನಪದ ಕಲಾವಿದರಾಗಿ ಯುವಜನ ಮೇಳ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಗೆದ್ದು ಬಹುಮಾನ ಪಡೆದುಕೊಂಡು ನಮ್ಮ ನಾಡಿನೆಲ್ಲೆಡೆ ಹೆಸರುವಾಸಿಯಾಗಿದ್ದಾರೆ ಅನ್ನೋದೇ ನಮ್ಮ ಧನಿಶ್ರೀ ವಾಹಿನಿಯ ಒಂದು ಆಸೆ. ಹೀಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಹನುಮಂತಪ್ಪ ಧಾರವಾಡರನ್ನ ಇವತ್ತ ನಮ್ಮ ವಾಹಿನಿಗೆ ಕರೆಸಿಕೊಂಡಿದ್ದೇವೆ. ಧೈರ್ಯ ಸಾಹಸ ಶೌರ್ಯ ಪರಾಕ್ರಮ ದೇಶಭಕ್ತರಿಗೆ ಇರತೈತಿ, ಕ್ರಾಂತಿ ವೀರ ಸಂಗೂರ ಕರಿಯಪ್ಪನು ಸಾಹಸ ಮಾಡಿದ ವೀರ ಕತಿ. ಧೈರ್ಯ ಸಾಹಸ ಶೌರ್ಯ ಪರಾಕ್ರಮ ದೇಶಭಕ್ತರಿಗೆ ಇರತೈತಿ, ಕ್ರಾಂತಿ ವೀರ ಸಂಗೂರ ಕರಿಯಪ್ಪನು ಸಾಹಸ ಮಾಡಿದ ವೀರ ಕತಿ. ಕಚ್ವಿ ವೀರನಗೌಡ ಎಸ್.ವಿ. ಪಾಟೀಲರು ತಿಮ್ಮನಗೌಡರ ಸಂಗಾತಿ, ಕಚ್ವಿ ವೀರನಗೌಡ ಎಸ್.ವಿ. ಪಾಟೀಲರು ತಿಮ್ಮನಗೌಡರ ಸಂಗಾತಿ. ಬಂಡ ಬ್ರಿಟಿಷರಿಗೆ ಬಿಸಿಯ ಮುಟ್ಟಿಸಲು ಸ್ವತಂತ್ರ ತಂಡವ ರಚಿಸೈತಿ. ತಂದೆ ನೀಲಪ್ಪ ತಾಯಿ ಗಂಗಮ್ಮನ ಗರ್ಭದ ಮಗನಾಗಿ ಜನಿಸೈತಿ. ತಂದೆ ನೀಲಪ್ಪ
ಮಾಡೈತಿ. ದೊಡ್ಡ ದೊಡ್ಡ ಸಾಹುಕಾರ ಕ್ರಾಂತಿ ವೀರರ ಸಹಾಯ ಇವರಿಗೆ ಸಿಕ್ಕೈತಿ. ಬಂದೂಕ ಕೈವಾಮ ತಯಾರ ಮಾಡುವ ಸಾಮಗ್ರಿ ಸಂಗ್ರಹ ಮಾಡೈತಿ. ಬಂದೂಕ ಕೈವಾಮ ತಯಾರ ಮಾಡುವ ಸಾಮಗ್ರಿ ಸಂಗ್ರಹ ಮಾಡೈತಿ. ಬಂಡ ಬ್ರಿಟಿಷರ ಕಂಡಲ್ಲಿ ಹೊಡಿರಂತ ಯೋಧರಿಗೆ ಬಂದೂಕ ಕೊಟ್ಟೈತಿ. ಬಂಡ ಬ್ರಿಟಿಷರ ಕಂಡಲ್ಲಿ ಹೊಡಿರಂತ ಬಂದೂಕ ಯೋಧರಿಗೆ ಕೊಟ್ಟೈತಿ. ದೇಶ ಸ್ವಾತಂತ್ರ್ಯಕ್ಕೆ ಜೀವ ಹೋಗಲೆಂದು ಮನದೊಳು ಪಂಥವ ಮಾಡೈತಿ. ದೇಶ ಸ್ವಾತಂತ್ರ್ಯಕ್ಕೆ ಜೀವ ಹೋಗಲೆಂದು ಮನದೊಳು ಪಂಥವ ಮಾಡೈತಿ. ಲಕ್ಷ ಲಕ್ಷ ಜನ ಭಾರತ ವೀರರು ಬಲಿದಾನವಾಗಿದ್ದು ನಿಜವೈತಿ. ಲಕ್ಷ ಲಕ್ಷ ಜನ ಭಾರತ ವೀರರು ಬಲಿದಾನವಾಗಿದ್ದು ನಿಜವೈತಿ. ಮುಂದಿನ ಪದದೊಳು ಚಂದಾಗಿ ಕೇಳರಿ ಸಂಗೂರ ಕರಿಯಪ್ಪನ ವೀರಗತಿ. ಮುಂದಿನ ಪದದೊಳು ಚಂದಾಗಿ ಕೇಳರಿ ಸಂಗೂರ ಕರಿಯಪ್ಪನ ವೀರಗತಿ. ಸುತ್ತ ನಾಡಿನೊಳಗ ಹಾವೇರಿ ಜಿಲ್ಲೆ ಹೆಸರೈತಿ. ಸುತ್ತ ನಾಡಿನೊಳಗ ಹಾವೇರಿ ಜಿಲ್ಲೆ ಹೆಸರೈತಿ. ಸ್ವಾತಂತ್ರ್ಯ ಯೋಧರಿಗೆ ಮಾಡತೇವಿ ಶರಣಾರ್ಥಿ. ಈ ಕಥೆಯ ಕೇಳಿದರೆ ದುಃಖ ಉಕ್ಕಿ ಬರ್ತೈತಿ. ಚಿಕ್ಕಲಿಂಗದಲ್ಲಿ ಹನುಮಂತ ಮಾಸ್ತರ ಹಾಡಿದಂತ ಈ ಪುಣ್ಯಕಥೆ. ಚಿಕ್ಕಲಿಂಗದಲ್ಲಿ ಹನುಮಂತ ಮಾಸ್ತರ ಹಾಡಿದಂತ ಈ ಪುಣ್ಯಕಥೆ. ದೇಶಭಕ್ತ ಸಂಗೂರ ಕರಿಯಪ್ಪನ ಸಾಹಸ ಮಾಡಿದ ವೀರಕಥೆ. ದೇಶಭಕ್ತ ಸಂಗೂರ ಕರಿಯಪ್ಪನು ಸಾಹಸ ಮಾಡಿದ ವೀರಕಥೆ. ಹನುಮಂತಪ್ಪ ಧಾರವಾಡ ಅವರೇ, ನಿಜಕ್ಕೂ ಬಹಳ ಖುಷಿ ಆತ್ರಿ ನಮ್ಗೆ. ಎಷ್ಟೊಂದು ನಮ್ಮ ದೇಶಭಕ್ತಿ ಗೀತೆಯನ್ನ ಅದ್ಭುತವಾಗಿ ಹಾಡಿರಿ. ಆ ನಮ್ಮ ಸ್ವತಂತ್ರ ಸಂಗ್ರಾಮದಾಗಿ ಏನು ಹೋರಾಟ ಮಾಡಿದ್ರಲ್ಲ, ಆ ದೃಶ್ಯ ನಮ್ಮ ಕಣ್ಮುಂದೆ ಬಂದು ನಿಂತ್ಕಂತು. ಅಷ್ಟೊಂದು ನೀವು ಅದ್ಭುತವಾಗಿ ಹೇಳಿದ್ರಿ. ಖರೇನ ನೀವು ಇವತ್ತು ನಮ್ಮ ವಾಹಿನಿಗೆ ಬಂತು, ನಮ್ಮ ವಾಹಿನಿ ವೀಕ್ಷಕರಿಗೆ ಈ ದೇಶಭಕ್ತಿ ಅಂದರೆ ಏನು, ದೇಶ ಪ್ರೇಮ ಅಂದರೆ ಏನು ಅಂತ ಈ ಹಾಡಿನ ಮೂಲಕ, ತಮ್ಮ ಲಾವಣಿ ಗೀತೆಗಳ ಮೂಲಕ, ಜನಪದ ಗೀತೆಗಳ ಮೂಲಕ ಮನಮುಟ್ಟುವಾಗೆ ಹಾಡಿದ್ದೀರಿ. ತಮಗೆ ನಮ್ಮ ಧನಿಶ್ರೀ ವಾಹಿನಿ ವತಿಯಿಂದ ಈ ನಮ್ಮ ಮಹಾತ್ಮ ಗಾಂಧೀಜಿಯವರ ಪುಸ್ತಕ ತಮಗೆ ಅರ್ಪಣೆ, ಹಾಗೂ ನಮ್ಮ ಹುತಾತ್ಮ ಮೈಲಾರ ಮಹದೇವಪ್ಪನವರ ಪುಸ್ತಕನೂ ಕೂಡ ತಮಗೆ ಕೊಡ್ತೇವೆ. ಅನಂತ ಧನ್ಯವಾದಗಳು. ಧನ್ಯವಾದ. ನೋಡ್ತಾ ಇರಿ ಧನಿಶ್ರೀ ಟಿವಿ, ಸದಾ ಜನಪರ.